ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ GPA ಬಗ್ಗೆ ಅಂದರೆ 6ರಿಂದ 8ನೇ ತರಗತಿ ಆಗಿರ್ತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಮೇನ್ CET ಅಂದರೆ ಈಗ ನೀವು TET ಪೇಪರ್ನಲ್ಲಿ 2 ಪಾಸ್ ಏನಪ್ಪ 2ನೇ ಪತ್ರಿಕೆ ಪಾಸ್ ಆಗಿದ್ದೀರಿ, ಪ್ಲಸ್ ಏನಪ್ಪ ಅಂದರೆ ಈಗ ಬರ್ತಕ್ಕಂಥ ನೋಟಿಫಿಕೇಶನ್ ಆದರೆ ಅಂದರೆ GPA ಏನಪ್ಪ ಅಂದರೆ ನೋಟಿಫಿಕೇಶನ್ ಆದರೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಆಯ್ಕೆಗೆ ಅರ್ಹತೆ. ಫಸ್ಟು ಏನಪ್ಪ ಅಂದರೆ ಈ ಆಯ್ಕೆಗೆ ಅರ್ಹತೆ ಅಂದ್ರೇನು, ನಿಮಗಿರ್ತಕ್ಕಂಥ ಮಿನಿಮಮ್ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಫಸ್ಟು ಮೇನ್ ಆಯ್ಕೆಗೆ ಅರ್ಹತೆ. ಅಂದರೆ ಆ ಪರೀಕ್ಷೆಗೆ ಬರೀಬೇಕಾದ್ರಿ ಈಗ ನಿಮ್ಮ ಸಬ್ಜೆಕ್ಟ್ ವೈಸ್ ಬಿಡ್ರಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ವಿಡಿಯೋ ಮಾಡ್ತೀನಿ. ಆದರೆ ಇದಕ್ಕೆ ಸಂಬಂಧಪಟ್ಟಿರ್ತಾರೆ ಈ ಎಕ್ಸಾಮ್ ಬರೀಬೇಕು, GPA ಬರೀಬೇಕಾದ್ರೆ ಫಸ್ಟ್ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂದರೆ ಅರ್ಹತೆ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಫಸ್ಟ್ ನೋಡ್ಬೋದು ನಿಯಮಗಳು 2022 ಸಂಖ್ಯೆ EP 89 PB 5202 ಇದು PBS 2021 ಅಂತ ಹೇಳ್ತೀನಿ. ಭಾಗ 1 ದಿನಾಂಕ 22/2/2022 ಅನ್ವಯ ಏನಪ್ಪ ಅಲ್ಲಿರ್ತಕ್ಕಂಥ ಒಂದು ಏನಪ್ಪ ಕಾಲ ತಕ್ಕಂತೆ ಏನಪ್ಪ ತಿದ್ದುಪಡಿ ಬದಲಾವಣೆ ಮಾಡ್ತಾ ಹೋಗುತ್ತೆ. ಅದು ಏನಪ್ಪ ಕರ್ನಾಟಕ ಸರ್ಕಾರ ಒಟ್ಟು 2022 ನಿಯಮ GPA ಪ್ರಕಾರ ಅದೇ ರೀತಿಯಾಗಿರ್ತಕ್ಕಂತಹ ಸ್ವಲ್ಪ ಏನಪ್ಪ ಅಂದರೆ ಸಂಖ್ಯೆ, ಅದರ ಸಂಖ್ಯೆನೇ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅದೇ ನೋಟಿಫಿಕೇಶನ್ ಹೊರಡಿಸ್ತಾರೆ. ಆ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅನ್ನೋದಾದರೆ ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆ ದಿನಾಂಕಕ್ಕೆ ಅಭ್ಯರ್ಥಿಗಳು ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಏನು ಅರ್ಹತೆ ಇರಬೇಕಾದ್ರೆ ನಾನು ಫಸ್ಟಿಂದ ಹೇಳ್ತಾ ಹೋಗ್ತೀನಿ. TET ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪ್ರಮುಖವಾಗಿ CTET ಅಂದರೆ ಸೆಂಟ್ರಲ್ ಎಕ್ಸಾಮ್ ಇಟ್ಟಿರ್ತಕ್ಕಂತಹ TET ಎಕ್ಸಾಮ್ನಲ್ಲಿ ಮತ್ತು TET ಅಥವಾ ಇವೆರಡರಲ್ಲಿ ಒಂದು ಪೇಪರ್ 2 ಅಂತ ನಡೆಸ್ತೈತಿ. ಅಂದರೆ ಸೆಂಟ್ರಲ್ ಎಕ್ಸಾಮ್ನಲ್ಲಿ ಏನಪ್ಪ ಅಂದರೆ CTET ಅಂತ ಕರಿತೀವಿ, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ TET ಅಂತ ಕರಿತೀವಿ, ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಅಲ್ಲಿ ನಡೆಸತಕ್ಕಂಥದ್ದು ಕೂಡ ಪೇಪರ್ 2, ಇಲ್ಲಿ ಕೂಡ ಪೇಪರ್ 2. ಅಲ್ಲಿರ್ತಕ್ಕಂಥ ಪೇಪರ್ 2 ಪಾಸ್ ಆಗಲೇಬೇಕು. ಅಂದರೆ ಸೆಂಟ್ರಲ್ ನಡೆಸತಕ್ಕಂಥ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 2 ಪಾಸ್ ಆಗಿರಬೇಕು, ಅಥವಾ ಅಲ್ಲಿ ಆಗಲಿಲ್ಲ ಅಂದರೂ ಇಲ್ಲೇ ಆಗಿರಬೇಕು. ಇಲ್ಲಿ ಆಗಲಿಲ್ಲ ಅಂದರೆ ಸೆಂಟ್ರಲ್ನಲ್ಲಿ ನಡೆಸಿರ್ತಕ್ಕಂಥ ಪೇಪರ್ 2 ಪಾಸ್ ಆಗಿರಬೇಕು. ಎರಡರಲ್ಲಿ ಕೂಡ ಒಂದು ಆದರೆ ಸಾಕು, ಎರಡೂ ಆದರೂ ಕೂಡ ಓಕೆ. 2A ಮತ್ತು 3B 3A 2B ಸೇರಿದ ಅಭ್ಯರ್ಥಿಗಳು ಏನಪ್ಪ ಅಂದರೆ ಜೊತೆಗೆ ಪೇಪರ್ 2 ಪಾಸ್ ಆಗುವುದರ ಜೊತೆಗೆ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿ ಬರುತ್ತಲ್ಲ, ಯಾವ್ಯಾವಪ್ಪ ಅಂದರೆ 2A 3B 3A ಮತ್ತು 2B ಏನಪ್ಪ ಸೇರಿದ ಅಭ್ಯರ್ಥಿಗಳು ಎಷ್ಟಪ್ಪ ಅಂದರೆ 60% ಆಗಿರ್ತಕ್ಕಂಥ ಅಂದರೆ 150ಕ್ಕೆ ನಡೆಸಿರ್ತಕ್ಕಂಥ TET ಪರೀಕ್ಷೆ, TET ಆಗಿರ್ಬೋದು ಮತ್ತು ಸೆಂಟ್ರಲ್ TET ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 90% ಆಗಿರ್ತಕ್ಕಂಥ ನೀವೇನು ಮಾಡಬೇಕು, ತೆಗಿಲೇಬೇಕು. ಅಂದರೆ 150ಕ್ಕೆ 60% ಅಂದರೆ 90% ಆಗಿರ್ತಕ್ಕಂಥ ಅಂಕಗಳನ್ನು ನೀವು ತೆಗೆದುಕೊಳ್ಳಲೇಬೇಕು ಅಂತ ಅದು ನಿಯಮ. ಹಾಗೂ ಜೊತೆಗೆ ಮತ್ತಿನ್ನು ಉಳಿದಿರಲ್ಲ SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ ಸೇರಿದ ಅಭ್ಯರ್ಥಿಗಳು ಅವ್ರಿಗೇನಪ್ಪ ಅಂದರೆ 55% ಅಂದರೆ 150ಕ್ಕೆ 55% ಇದು ಪರ್ಸೆಂಟ್ ಮಾಡ್ಕೊಳ್ಳಿ. 55% ಆದರೆ 150 ಅಂಕಗಳಿಗೆ 83 ಅಂಕಗಳನ್ನು ಏನು ಮಾಡಬೇಕು, ಗಳಿಸಲೇಬೇಕು. ಇದು ಸಾಮಾನ್ಯವಾಗಿರ್ತಕ್ಕಂಥ ಅರ್ಹತೆ. ಅಂದರೆ ಜನರಲ್ ಕ್ಯಾಟಗರಿಗೆ 90 ಮಾರ್ಕ್ಸ್ ತೆಗಿಬೇಕು, 90ಕ್ಕಿಂತ ಹೆಚ್ಚಿಗೆ ಎಷ್ಟಾದರೂ ತಗೊಳ್ಳಿ, ಮಿನಿಮಮ್ 90 ಏನಪ್ಪ ಅಂಕಗಳು ಬೇಕೇ ಬೇಕು. ಮತ್ತು SC ST ಅಭ್ಯರ್ಥಿಗಳು ಮತ್ತು ಹ್ಯಾಂಡಿಕ್ಯಾಪ್ ಕ್ಯಾಟಗರಿ 1 ಅವರಿಗೆ 83 ಅಂದರೆ 83 ಅಂಕಗಳನ್ನು ಗಳಿಸಲೇಬೇಕು. ತದನಂತರ ಅಂದರೆ ಪೇಪರ್ 2ನಲ್ಲಿ ಇಷ್ಟು ತೆಗೆದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮೇನ್ CETಯಲ್ಲಿ ಈಗ GPA ಎಕ್ಸಾಮು ಕೊಡ್ತಾರೆ CETಯಲ್ಲಿ, ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಸುಮ್ಮನೆ ಹೋಗಿ ನಾವು ಮೇನ್ CET ಬರೆದ್ರೆ ಅವರು ಅಂಕಗಳನ್ನು ಆಧರಿಸಿ ಸೆಲೆಕ್ಷನ್ ಲಿಸ್ಟ್ ಮಾಡ್ತಾರೆ ಅನ್ನೋದು ಏನಪ್ಪ ಅಂದರೆ ನಿಜನ. ಆದರೆ ಬಟ್ ಏನಪ್ಪ ಅಂದರೆ ಅಲ್ಲಿಯೂ ಕೂಡ ಕಂಡೀಷನ್ಗಳಿದ್ದಾವೆ ಮೇನ್ CETಯಲ್ಲಿ. ಯಾವ ರೀತಿಯಾಗಿರ್ತಕ್ಕಂತಹ ಕಂಡೀಷನ್ಗಳು ಅನ್ನೋದಾದರೆ ನಾನು ನೋಡ್ಬೋದು, ಮೇನ್ CETಯಲ್ಲಿ ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 3 ಪತ್ರಿಕೆಗಳು ಬರ್ತವೆ ಅಲ್ಲಿ GPA ನಲ್ಲಿ.
ಪತ್ರಿಕೆಯನ್ನು ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ಮೆಥಡ್ವರೆಗೂ ಇರ್ತಕ್ಕಂಥ ಅಂಕಗಳು, ಅಂದರೆ ಅಲ್ಲಿ 150 ಅಂಕಗಳು ಇರ್ತವೆ. OMR ಇರುತ್ತೆ, ಓಕೆ. ನೀವು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಡೀಷನ್ ಇರಲ್ಲ. ನೀವು 150ಕ್ಕೆ ಎಷ್ಟರ ತಗೊಳ್ರಿ, ಕನಿಷ್ಠ ತಗೊಳ್ಳಿ, ಗರಿಷ್ಠವಾಗಿರೋ ತಗೊಳ್ಳಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಡೀಷನ್ ಇರುವುದಿಲ್ಲ. ಆದರೆ ಮೇನ್ CETಯಲ್ಲಿ ಪತ್ರಿಕೆ 2 ಅಂದರೆ 150 ಅಂಕಗಳಿಗಿರುತ್ತೆ. ಇದು TET ಅಲ್ಲ, ಓನ್ಲಿ ಮೇನ್ CET ಅಂತ ಹೇಳ್ತೀನಿ. ಅಲ್ಲಿ 150 ಅಂತ ಇರುತ್ತಲ್ಲ, ಪತ್ರಿಕೆ 2ನಲ್ಲಿ ವಿಷಯ ಸಾಮರ್ಥ್ಯದ ಬಗ್ಗೆ ಹೇಳ್ತಾರೆ. ಅಲ್ಲಿ GPSRನಲ್ಲಿ MCQ 50 + 100 ವಿಷಯ ಸಾಮರ್ಥ್ಯದ ಬಗ್ಗೆ ನೀವು ಏನಪ್ಪ ವಿವರಣೆ ಬರೀತೀರಲ್ಲ, ಆ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಕನಿಷ್ಠ 45% ಅಂಕಗಳನ್ನು ಗಳಿಸಲೇಬೇಕು ಅನ್ನುವುದು ಅವರ ಒಂದು ಏನಪ್ಪ ಅಂದರೆ ನಿಯಮ. GPSR ಶಿಕ್ಷಕರ ನೇಮಕಾತಿ ನಿಯಮ ಅಂತ ಹೇಳ್ತೀನಿ. ಸೊ ಎಷ್ಟು ಮಾರ್ಕ್ಸ್ ಆಯ್ತು? ಅಲ್ಲಿ 68 ಮಾರ್ಕ್ಸ್ ಪಡೀಲೇಬೇಕು. ಅಂದರೆ 150ಕ್ಕೆ 45% ಆಗಿರ್ತಕ್ಕಂಥ ನಾವು ಕ್ಯಾಲ್ಕುಲೇಟ್ ಮಾಡಿದರೆ 68 ಅಂಕಗಳನ್ನು ಮ್ಯಾಗಲೇ ತೆಗಿಲೇಬೇಕು. ಅಂದರೆ ನೀವು 67, 65 ತೆಗೆದ್ರೆ ನಾನು ಪೇಪರ್ 3ನಲ್ಲಿ ಹೆಚ್ಚಿಗೆ ತಕ್ಕಂತಾನೆ ಅಂದರೆ ಸೊ ನೀವು ಎಲಿಜಿಬಲ್ ಆಗಲ್ಲ, ಶಿಕ್ಷಕರ ಆಗಲು ಅಲ್ಲಿ ಏನಾಗುತ್ತಪ್ಪ ನೀವು ಫೇಲ್ ಆಗ್ತೀರಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಉಳಿತು. ಹಾಗಾದ್ರೆ ಪೇಪರ್ 2ನಲ್ಲಿ 1ನಲ್ಲಿ ಕಂಡೀಷನ್ ಇಲ್ಲ, ಬಟ್ ಪೇಪರ್ 2 ಕಂಡೀಷನ್ ಇತ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೇನ್ CETಯಲ್ಲಿ ಪತ್ರಿಕೆ 3 ಮತ್ತು ಇಲ್ಲಿ ಪೇಪರ್ 3ನಲ್ಲೂ ಕೂಡ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಏನು ಅನ್ನೋದಾದರೆ ಆ ಕಂಡೀಷನ್ ಅನ್ನೋದಾದರೆ 100 ಇರ್ತದೆ ಅಂಕ. ಪೇಪರ್ 1 150, ಪೇಪರ್ 2 150, ಬಟ್ ಪೇಪರ್ 3 100 ಅಂಕಗಳಿಗೆ ಇರುತ್ತೆ. ಮತ್ತು ಇದು ಇಂಗ್ಲೀಷ್ ಶಿಕ್ಷಕರಿಗೆಲ್ಲ, ಸಮಾಜ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಇರತಕ್ಕಂಥದ್ದು ಪೇಪರು. ಇಲ್ಲಿ 50% ಅಂಕಗಳನ್ನು ಪಡೆಯಲೇಬೇಕು ಅನ್ನೋದು ಒಂದು ನಿಯಮ. ಅಂದರೆ ಎಷ್ಟು? 100ಕ್ಕೆ 50% ಆಗಿರ್ತಕ್ಕಂಥ ಅಂಕಗಳಾದರೆ ಅಂದರೆ 50 ಅಂಕಗಳನ್ನು ಗಳಿಸಲೇಬೇಕು. ಅಂದರೆ 0.5% ನೀವು ತೆಗಿಲೇಬೇಕು ಅನ್ನೋದು ಇದರ ನಿಯಮ ಪೇಪರ್ 3. ಅಲ್ಲಿ ಪೇಪರ್ 3ನಲ್ಲಿ ಏನಿರುತ್ತೆ ಅನ್ನೋದಾದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಏನು ರೀತಿ ಇತ್ತಪ್ಪ ಅಂದರೆ ಗ್ರಹಿಕೆ ಸಾಮರ್ಥ್ಯ, ನೀವು ಪರದಾ ಗ್ರಹಿಕೆ ಆಗಿರ್ಬೋದು, ಮತ್ತು ವಿಷಯ ಸಾಮರ್ಥ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ರಚನೆ ಮಾಡ್ತೀರಿ ಅನ್ನೋದು. ಅವರು ಪ್ರಶ್ನೆಗಳನ್ನು ಕೊಡ್ತಾರೆ, ನಿಮ್ಮ ಉತ್ತರಗಳು ಯಾವ ರೀತಿಯಾಗಿರ್ತಕ್ಕಂತಹ ಶಬ್ದದ ಭಂಡಾರವನ್ನು ಹೊಂದಿದ್ದೀರೋ ಅನ್ನೋದ್ರ ಬಗ್ಗೆ ಅಲ್ಲಿ ಪೇಪರ್ 3ನಲ್ಲಿ ಕೇಳ್ತಾ ಹೋಗ್ತಾರೆ. ಅದು ಪೇಪರ್ 3 ಅಂದರೆ 100ಕ್ಕೆ 50% ಅಂದರೆ 50 ಅಂಕಗಳನ್ನು ಗಳಿಸಲೇಬೇಕು ಅನ್ನೋದು ಆ ಕಂಡೀಷನ್ ಅಂತ ಹೇಳ್ತೀನಿ. ನೆಕ್ಸ್ಟು ಬರೋದಾದರೆ ಲಾಸ್ಟ್ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಒಂದು 4ನೇ ಕಂಡೀಷನ್ ಒಂದು ಏನಪ್ಪ ಅನ್ನೋದಾದರೆ ಅಭ್ಯರ್ಥಿಗಳು ಆಧಾರ್ ನೋಂದಣಿ ಸಂಖ್ಯೆಯನ್ನು ಹೊಂದಿರತಕ್ಕದ್ದು. ಅಂದರೆ ನೀವೆಲ್ಲ GPS ಶಿಕ್ಷಕರು ಬರ್ತಿದ್ರಲ್ಲ, ಎಲ್ಲ ಅಭ್ಯರ್ಥಿಗಳು ಏನನ್ನೋದಾದರೆ ಅಲ್ಲಿರ್ತಕ್ಕಂಥ ನೀವು ಆಧಾರ್ ಕಾರ್ಡ್ ಆಗಿರ್ತಕ್ಕಂಥ ನೋಂದಣಿ ಸಂಖ್ಯೆ ಏನಿದೆಯೋ ಅದನ್ನು ನೀವು ಪಡೆದಿರಲೇಬೇಕು ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥ ನಿಯಮಗಳು ಅಂತ ಹೇಳ್ತೀನಿ. ಸೊ ಇವು ಫಸ್ಟ್ ಯಾಕಪ್ಪ ಅಂದರೆ ನಿಮ್ಮ ತಲೆಯಲ್ಲಿರ್ಬೇಕು ಅಂದರೆ ಸೊ ಅವರು GPSR ಕಾಲ್ಫಾರ್ಮ್ ಆಗತ್ತೆ ನಾನು ಹಾಕಿ ಬರೀತೀರ ಅನ್ನೋದಕ್ಕಿಂತ ಮುಂಚೆ ನೀವು ಇವುಗಳ ಸಾಮಾನ್ಯ ನಿಯಮಗಳು ಮತ್ತು ಅಪ್ಲಿಕೇಶನ್ ಹಾಕೊಂಡು ಅರ್ಜಿ ಹಾಕೋ ಮುಂದೆ ನಿಮಗೆ ಬೇಕಾದ ಮಿನಿಮಮ್ ಏನಪ್ಪ ಯಾವ ರೀತಿಯಾಗಿರ್ತಕ್ಕಂಥ ಅರ್ಜಿ ಸಲ್ಲಿಸಬೇಕು, ಯಾವ ಜಿಲ್ಲೆಗೆ, ಎಷ್ಟು ಜಿಲ್ಲೆಗೆ, ಯಾವ ರೀತಿಯಾಗಿರ್ತಕ್ಕಂಥ ಜಿಲ್ಲೆಗೆ ನಾವು ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು. ಯಾಕಂದರೆ ಈಗಿನಲ್ಲಿ ಸೊ ಸ್ಮಾರ್ಟ್ ಆಗಿರ್ತಕ್ಕಂಥ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಏನಪ್ಪ ಅಂದರೆ ಆಯ್ಕೆಗೆ ಅರ್ಹತೆ ಆಗಿರ್ತಕ್ಕಂಥದ್ದು ಮಾತ್ರ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದರೆ GPSR ಈಗ ನೋಟಿಫಿಕೇಶನ್ ಆಗಲಿ ಅವಾಗ ಹೇಳಿದ್ರೆ ಅಥವಾ ಅನ್ನೋಕ್ಕಿಂತ ಮುಂಚೆ ನೀವು ಯಾರ್ಯಾರು ಕೆಲವು ಅಭ್ಯರ್ಥಿಗಳು ಏನಪ್ಪ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿಲ್ಲೋ ಅದ್ರ ಬಗ್ಗೆ ಏನಪ್ಪ ಅಂದರೆ ಕೆಲವೊಂದು ಏನಪ್ಪ ರೆಡಿ ಮಾಡಿಸ್ಕೊಂಡ್ರೆ ಕೆಲವೊಂದು ಸೀನಿಯರಿಟಿ ಅಂದರೆ ಒಂದು ಪತ್ರಗಳು ಆಗಿರ್ಬೋದು, ಯಾವುದೇ ಅರ್ಜಿ ಸಲ್ಲಿಸುವ ಏನಪ್ಪ ಅಂದರೆ ಸರ್ಟಿಫಿಕೇಟನ್ನು ಮಾಡಿಸಿಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂದರೆ ನಮ್ಮಿದ್ದ 4 ಅಭ್ಯರ್ಥಿಗಳೇ ಒಳ್ಳೆಯದಾದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಮ್ಮದು ಒಂದು ಅನಿಸಿಕೆ. ಸೊ ಇದು ಆಯ್ಕೆಗೆ ಅರ್ಹತೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ GPSRಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅರ್ಜಿ ಸಲ್ಲಿಸುವ ವಿಧಾನ ಆಗಿರ್ಬೋದು ಮತ್ತು ವಿಷಯವಾರು ಅಂದರೆ ಸೋಷಿಯಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇವ್ರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಅರ್ಹತೆ ಇರುತ್ತೆ, ಅವರಿಗೆ ಸಬ್ಜೆಕ್ಟ್ ವೈಸ್ ಯಾವ ಸಬ್ಜೆಕ್ಟ್ ತಗೋಬೇಕು ಮತ್ತು ಅಪ್ಲಿಕೇಶನ್ ಅಂದರೆ ಮಿನಿಮಮ್ ಆಗಿರ್ತಕ್ಕಂಥ ಅಲ್ಲಿ ಫೀಸ್ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾರ್ಯಾರು ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಿದ್ರು ಅವರೆಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಪ್ಪ ಅಂದರೆ ಬಿಗ್ ನ್ಯೂ ಅಪ್ಡೇಟ್ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಈ ಚಾನಲನ್ನು ಫಸ್ಟ್ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.